ಟೆಂಪಲ್ ಸ್ಟೈಲ್ ರಸಮ್ ರೆಡಿ ಆಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ತಾ ತಿಂತಾ ಇದ್ರೆ ಬೇರೆಂಥದ್ದು ಬೇಡ. ಹಾಯ್ ಎಲ್ಲರಿಗೂ, ನನ್ನ ವಿವರೊಬ್ರು ಟೆಂಪಲ್ ಸ್ಟೈಲ್ ಸಾರು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಹಾಗೆ ಇವತ್ತು ಆ ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಮಾಡ್ಲಿಕ್ಕೆ ಒಬ್ರು ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನಮಸ್ಕಾರ. ನಿಮ್ಮ ಪರಿಚಯ? ನನ್ನ ಹೆಸರು ನಂದ ಕುಮಾರ್ ಅಂತ ಹೇಳಿ. ನಾನು ತಲಪಾಡಿ ಹತ್ರ ಕುಂಜತ್ತೂರು ಅಂತಿದೆ, ಅದರ ಪಕ್ಕದಲ್ಲಿ ತೂಮಿನಾಡು, ಅಲ್ಲಿ ಕುಚ್ಚಿಕಾಡಲ್ಲಿ ನಾನು ಮನೆ ಮಾಡಿಕೊಂಡಿದ್ದೆ. ಓಕೆ. ಮದುವೆ ಸಮಾರಂಭ ಇನ್ನಿತರ ಎಲ್ಲ ಫಂಕ್ಷನ್ಗಳಿಗೂ ನಾವು ಅಡಿಗೆ ಮಾಡ್ತೀವಿ. ಒಂದು 3,000, 4,000, 5,000 ಜನರವರೆಗೂ ಮಾಡ್ತೀವಿ ನಾವು. ಸೊ ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತೀಗ ಟೆಂಪಲ್ ಸಾರು, ಟೆಂಪಲ್ ಸ್ಟೈಲ್ ಅಲ್ಲಿ ಸಾರು ಮಾಡ್ತಾ ಇದ್ದೀರಾ. ಸೊ ಇಲ್ಲೆಲ್ಲ ಟೆಂಪಲ್ ಗೆ ನೀವು ಮಾಡಿ ಕೊಡ್ತೀರಲ್ವಾ? ತುಂಬಾ ಕಡೆ ಹೋಗಿದೆ. ಓಕೆ, ನಿಮ್ಮ ಟೀಮೇ ಇದೆ. ಇವರ ಜನ ಇದ್ದಾರೆ. ಸೊ ಸ್ವೀಟ್ಸ್ ಇಂದ ಹಿಡಿದು ಎಲ್ಲ ಐಟಮ್ ಮಾಡ್ತೀವಿ. ವೆಜ್, ಪ್ಯೂರ್ ವೆಜ್. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಬೇಕಿದ್ರೆ ನಾನು ಇಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ನಿಮ್ಮ ನಂಬರ್ ಹೇಳ್ಬೋದಾ? ಹೇಳಿ. 9164 ಓಕೆ 144 230. ಓಕೆ. ಸೊ ಈ ನಂಬರ್ಗೆ ಇವರಿಗೆ ಕಾಲ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಸಮಾರಂಭ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ, ಅವರು ಬರ್ತಾರೆ. ಓಕೆ, ಎಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಎಲ್ಲಿ ಕೂಡ ಅವರು ಬಂದು ಅಡಿಗೆ ಮಾಡಿ ಕೊಡ್ತಾರೆ ಅಲ್ಲ. ಓಕೆ, ಈಗ ಸ್ಟಾರ್ಟ್ ಮಾಡುವ. 2 ಟೀ ಸ್ಪೂನ್ ತೆಂಗಿನೆಣ್ಣೆ. ಓಕೆ, ಸರಿ. ಅದು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಇಂಗು. ಓಕೆ. ಇದೇ ಸಾರು ನೀವು ಟೆಂಪಲ್ಗೆ ಸಹ ಮಾಡೋದಲ್ಲ? ಸೇಮ್. ಓಕೆ. ಇದು ಒಳ್ಳೆ ಬಿಸಿ ಆದ ನಂತರ ಮೆಣಸು ಹಾಕಬೇಕು. ಓಕೆ. ಎಷ್ಟು ಮೆಣಸು ಉಂಟು? ಇಷ್ಟು ಉಂಟು, ಈಗ ಒಂದು 10 ಜನಕ್ಕೆ ಬೇಕಾಗುವಷ್ಟು ಉಂಟು. ಓಕೆ. 12 ಬ್ಯಾಡಿಗೆ ಮೆಣಸು, 10-12 ಬ್ಯಾಡಿಗೆ ಮೆಣಸು, 5 ಗಿಡ್ಡ ಮೆಣಸು ಉಂಟು. ಈ ಸಾರು 10 ಜನರಿಗೆ ಆಗ್ತದೆ? ಈಗ ಮಾಡ್ಬೋದು, 10 ಜನರು ಊಟ ಮಾಡ್ಬೋದು. ಸರಿ. ಹೈಯೆಸ್ಟ್ ನೀವು ಎಷ್ಟು ಜನರಿಗೆ ಊಟ ಇದು ಮಾಡಿದೀರಾ? 1,500, 2,000, 4,000ವರೆಗೂ ಮಾಡಿ. 4,000 ಜನರಿಗೆ ಮಾಡಿದೀರಾ ಅಡುಗೆ? ಸರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸಾಧಾರಣ ಒಂದು 5-6 ವರ್ಷದಿಂದ. 5-6 ವರ್ಷದಿಂದ. ಸೊ ನಿಮ್ಮದೇ ಆಗಿರುವಂಥ ಟೀಮ್ ಉಂಟಲ್ವಾ? ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಎಲ್ಲ ಸ್ವೀಟ್ಸ್ ಮಾಡ್ತೀವಿ. ಓಕೆ. ಮೆಣಸು ಈಗ ಕೆಂಪಾಯಿತು, ಅದಕ್ಕೆ ಒಂದು ಸ್ವಲ್ಪ ಮೆಂತೆ. 10 ಜನಕ್ಕೆ ಬೇಕಾಗುವಷ್ಟು ಒಂದು ಅಷ್ಟು ಮೆಂತೆ ಹಾಕಿ. ಓಕೆ. ಸುಮಾರು 1 ಚಮಚದಷ್ಟು. 1 ಚಮಚದಷ್ಟು. ಅದು ಸ್ವಲ್ಪ ಉದ್ದಿನಬೇಳೆ, 1 ಚಮಚ ಉದ್ದಿನಬೇಳೆ. 1 ಚಮಚ ಉದ್ದಿನಬೇಳೆ. ಅದು ಒಳ್ಳೆ ಕೆಂಪಾಗಬೇಕು. ನಂತರ ಅದಕ್ಕೆ ಕೊತ್ತಂಬರಿ 2 ಟೀ ಸ್ಪೂನ್ ಅಷ್ಟು. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ. ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ. ಸರಿ. ಲಾಸ್ಟ್ ತೆಗೆಯುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು. ಆಯಿತು. ಫ್ರೈ ಮಾಡುವಾಗ. ಓಕೆ. ಇದನ್ನು ಇನ್ನು ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಅದಕ್ಕಿಂತ ಮೊದಲು ಇನ್ನು ಬೇಳೆ ಬೇಯಿಸಬೇಕು. ಸರಿ. ತೊಗರಿ ಬೇಳೆ. ಆಯ್ತು. ಓಕೆ, ಇದನ್ನ ಈಗ ಪುಡಿ ಮಾಡಿ ತರ್ತೇವೆ. ಓಕೆ. ಈಗ ಒಂದು 4-5 ಗ್ಲಾಸ್ನಷ್ಟು ನೀರು ಹಾಕೋದು. ಓಕೆ. ಇದು ಯಾಕೆ? ಟೊಮೆಟೊ ಬೇಯಿಸಲಿಕ್ಕೆ. ಸರಿ. ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಟೊಮೆಟೊ ಹಾಕ್ತೀನಿ ಅದಕ್ಕೆ. ಸರಿ. ಟೊಮೆಟೊ, ಒಂದು 5-6 ಕಾಯಿ ಮೆಣಸು. ಸರಿ. ಸ್ವಲ್ಪ ಶುಂಠಿ. ಓಕೆ. ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿದ್ರು. ಓಕೆ. ಇದು ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಒಳ್ಳೆ ಬೇಯಬೇಕು. ಸರಿ. ಅದಕ್ಕೆ ಉಪ್ಪು ಎಲ್ಲ ಹಾಕ್ಬೋದು. ಸರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಓಕೆ. ಇದು ಕುಕ್ಕರಲ್ಲಿ ಕೂಡ ಮಾಡ್ಬೋದು? ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ. ಓಕೆ. ಎಷ್ಟು ವಿಸಿಲ್ ತೆಗಿಬೇಕು? 2 ವಿಸಿಲ್ ಸಾಕು. ಓಕೆ. ನೋಡಿ, ಇದು ಒಳ್ಳೆ ರೀತಿಯಲ್ಲಿ ಕುದಿ ಬಂದಿದೆ. ಇದಾಗಿದೆ ಅಲ್ಲ? ಆಗಿದೆ. ಓಕೆ. ನೆಕ್ಸ್ಟ್ ಅದಕ್ಕೆ ಒಂಚೂರು ಹುಳಿ. ಓಕೆ. ಹುಣಸೆ ಹುಳಿಯ ರಸ, ತುಂಡು ಬೆಲ್ಲ. ಓಕೆ. ಸರಿ. ರುಚಿಗೆ ಬೇಕಾದಷ್ಟು. ಓಕೆ. ನಿಮಗೆ ರುಚಿಗೆ ಬೇಕಾದಷ್ಟು. ಕೆಲವರು ಬೆಲ್ಲ ಎಲ್ಲ ತಿನ್ನುವುದಿಲ್ಲ, ಅಂತವರು ಹಾಕಬೇಕು ಅಂತಲೂ ಇಲ್ಲ, ಹಾಕದೆ ಮಾಡಬಹುದು. ಟೇಸ್ಟ್ಗೆ ಹಾಕಿದ್ರೆ ಒಳ್ಳೇದಲ್ಲ, ಹಾಕಿದ್ರೆ ಟೇಸ್ಟ್. ಇಲ್ಲಿ ಕುಕ್ಕರ್ಲಿ ಬೇಯಿಸಿದ ಬೇಳೆ ಉಂಟಲ್ಲ, ತೊಗರಿ ಬೇಳೆ, ಅದನ್ನ ಅದಕ್ಕೆ ಹಾಕಬೇಕು. ಸರಿ.
1 ಕಪ್ ಅಲ್ಲ? ಹಾಂ 1 ಕಪ್ಪು. ನೋಡಿ ಇದಾಯ್ತಲ್ಲ. ಆಗ ಮಸಾಲೆ ಮಾಡಿದ ಹುಡಿ ಉಂಟಲ್ಲ, ಅದರ ಒಂದು 2 ಟೀ ಸ್ಪೂನ್ನಷ್ಟು ಈ ಥರ ಹಾಕಬೇಕು. ರಸಂ ಪುಡಿ. ರಸಂ ಪುಡಿ ಸರಿ, 2 ಚಮಚ ಸಾಕು. ಇದು ಒಳ್ಳೆ ಕುದಿ ಬರ್ಬೇಕಾ ಇನ್ನು? ಒಳ್ಳೆ ಕುದಿ ಬರಬೇಕು. ಬೇವು ಸೊಪ್ಪು ಅದು. ಓಕೆ, ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ, ಸರಿಯಾಗಿ ಕುದಿ ಬಂದರೆ ಸಾರು ರೆಡಿ. ಒಗ್ಗರಣೆ ಕೊಡ್ಲಿಕ್ಕೆ ಒಗ್ಗರಣೆ ಕೊಡಬೇಕು ಮತ್ತೆ ಲಾಸ್ಟಿಗೆ. ಈಗ ಇದೊಂದು ಒಳ್ಳೆ ಕುದಿ ಬರಲಿ ಅಷ್ಟೇ. ಚೂರು ತೆಂಗಿನೆಣ್ಣೆ ಒಗ್ಗರಣೆಗೆ, ಅದು ಸ್ವಲ್ಪ ಸಾಸಿವೆ ಸರಿ, 1 ಚಮಚದಷ್ಟು. 1 ಚಮಚ ಉದ್ದಿನಬೇಳೆ. ನಿಮಗೆ ಹೀಗೆ ಕೈಯಲ್ಲಿ ಹಾಕಿ ಅಭ್ಯಾಸ ಅಲ್ಲ ಅಡಿಗೆ ಅಲ್ಲ? ಸ್ಪೂನೆಲ್ಲ ಒಂದು 4 ಮೆಣಸು. ಓಕೆ, ಇದಾಯಿತು ಕಂಪ್ಲೀಟ್. ಇದಕ್ಕೆ ಹಾಕಿದರೆ ಟೆಂಪಲ್ ಸ್ಟೈಲ್ ರಸಂ ರೆಡಿ ಆಗಿದೆ. ಈಗ ರೈಸ್ ರೆಡಿ ಆಗಿದೆ. ಟೆಂಪಲ್ ಸ್ಟೈಲ್ ರಸಂ ಸಾರು. ಆಹಾಹಾ, ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ಟೆಂಪಲ್ ಸ್ಟೈಲ್ ಸಾರು ರಸಂ ಒಳ್ಳೆ ಘಮ ಬರ್ತಾ ಉಂಟು. ಊಟ ಮಾಡುವ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ತಿಂತಾ ಇದ್ರೆ ಬೇರೆಂಥದ್ದು ಬೇಡ. ತಿಂತಾ ಇದ್ರೆ ತಿಂತಾನೆ ಇರುವಂತಾಗ್ತದೆ. ಇದು ಪೂರ್ತಿಯಾಗಿ ನಾನು ಖಾಲಿ ಮಾಡ್ತೇನೆ. ಸೊ ಖಂಡಿತವಾಗ್ಲೂ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಮತ್ತು ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಪ್ರೋಗ್ರಾಮ್ಸ್ ಇದ್ದರೆ, ಫಂಕ್ಷನ್ಸ್ ಇದ್ದರೆ ಇವರನ್ನು ನೀವು ಕರಿಬೋದು. ಇವರ ನಂಬರ್ ನಾನು ಇಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಅವರಿಗೆ ಕಾಲ್ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್ ಇದ್ದರೆ ಕೂಡ ವೆಜ್ ಐಟಮ್ಸಲ್ಲಿ ಇವರು ಮಾಡಿಕೊಡ್ತಾರೆ. ಸ್ವೀಟ್ಸಿಂದ ಹಿಡಿದು ಎಲ್ಲ ರೆಸಿಪೀಸ್, ವೆಜ್ಜಲ್ಲಿ ಬೇಕಾಗಿರುವಂಥ ಎಲ್ಲ ರೆಸಿಪೀಸ್ ಇವರು ಮಾಡಿಕೊಡ್ತಾರೆ, ಆಯಿತಾ? ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.